ನಮಸ್ಕಾರ, ನಾನು ಜ್ಯೋತಿ ಪುರಾಣಿಕ್. ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ. ನನ್ನ ಚಾನೆಲ್ ಭಾರತೀಯ ಹಬ್ಬಗಳು. ನಾನು ನನ್ನ ಚಾನೆಲ್ನಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೂ ಪೌರಾಣಿಕ ಕಥೆಗಳು ಮತ್ತು ದೇವರ ಪೂಜೆಗಳ ಬಗ್ಗೆ ಹೇಳುತ್ತೇನೆ. ಇನ್ನೂ ಯಾರಾದರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಮಾಡಿ. ಇವತ್ತು ನಾನು ಗಣಪತಿ ದೇವನಿಗೆ ಗರಿಕೆ ಏಕೆ ಹಾಕಬೇಕು ಎಂಬ ಬಗ್ಗೆ ಹೇಳುತ್ತೇನೆ. ನಮ್ಮ ಹಿಂದೂ ಧರ್ಮದ ಪ್ರಕಾರ ಎಲ್ಲ ದೇವರಿಗೆ ಒಂದೊಂದು ಮರ ಹಾಗೂ ಸಸ್ಯಗಳ ಬಗ್ಗೆ ಪ್ರಿಯವಾಗಿವೆ. ಹೇಗೆ ವಿಷ್ಣುವಿಗೆ ತುಳಸಿ, ಈಶ್ವರನಿಗೆ ಬೇಲಪತ್ರ, ಹಾಗೆ ಗಣೇಶನಿಗೆ ಗರಿಕೆ. ಈ ಗರಿಕೆ ಇಲ್ಲದೆ ಗಣಪತಿಯ ಪೂಜೆ ಸಂಪೂರ್ಣವಾಗುವುದಿಲ್ಲ. ಗರಿಕೆಗೆ ಸಂಸ್ಕೃತದಲ್ಲಿ ಧ್ರುವ ಎಂದು ಹೇಳಲಾಗಿದೆ. ಧ್ರುವ ಎಂದರೆ ದುಃಖ ದೂರವಾಗುತ್ತದೆ ಎಂದು ಗಣೇಶನ ಶ್ಲೋಕದಲ್ಲಿ ಹೇಳಲಾಗಿದೆ. ನಾವು ಯಾವುದೇ ಪೂಜಾ ಅಥವಾ ಕಾರ್ಯ ಮಾಡಲಿ ಮೊದಲು ಗಣೇಶನ ಪೂಜೆ ಮಾಡಬೇಕು. ಏಕೆಂದರೆ ನಮ್ಮ ಪೂಜೆಯಲ್ಲಿ ಆಗಲಿ ಅಥವಾ ಕಾರ್ಯದಲ್ಲಿ ಆಗಲಿ ಯಾವುದೇ ವಿಘ್ನ ಬರಬಾರದೆಂದು ಗಣೇಶನ ಪೂಜೆ ಮಾಡಬೇಕು. ಹಾಗಾದರೆ ಈಗ ಗಣೇಶನಿಗೆ 21 ಗರಿಕೆ ಏರಿಸುವ ಒಂದು ಪೌರಾಣಿಕ ಕಥೆ ಇದೆ. ಅದನ್ನು ಕೇಳೋಣ. ಹಿಂದೆ ಒಬ್ಬ ಅನಲಾಸುರ ಎಂಬ ಒಬ್ಬ ದುಷ್ಟ ರಾಕ್ಷಸನು ಇದ್ದನು. ಅವನ ಕಣ್ಣುಗಳಿಂದ ಬೆಂಕಿಯ ಉಂಡೆಗಳು ಬರುತ್ತಿದ್ದವು. ಅವನು ಭೂಲೋಕದಲ್ಲಿ ಎಲ್ಲ ಋಷಿಮುನಿಗಳಿಗೆ ಹಿಂಸೆ ಮಾಡುತ್ತಿದ್ದನು. ಅದಷ್ಟೇ ಅಲ್ಲದೆ ಸ್ವರ್ಗದಲ್ಲಿದ್ದ ದೇವತೆಗಳಿಗೆ ಕೂಡ ಹಿಂಸೆ ಕೊಡುತ್ತಿದ್ದನು. ಇವನ ಈ ಕಾಟ ಕಿರುಕುಳ ತಾಳಲಾರದೆ ಋಷಿಮುನಿಗಳು ಮತ್ತು ದೇವತಾಗಳು ಎಲ್ಲರೂ ಸೇರಿ ಶಿವ ಪರಮಾತ್ಮನ ಹತ್ತಿರ ಹೋಗುತ್ತಾರೆ. ತನ್ನ ದುಃಖ ಹೇಳುತ್ತಾರೆ. ಈ ರಾಕ್ಷಸನ ಕಾಟದಿಂದ ನಮಗೆ ರಕ್ಷಿಸು ಎಂದು ಪ್ರಾರ್ಥಿಸುತ್ತಾರೆ. ಶಿವದೇವರು ಈ ರಾಕ್ಷಸನ್ನು ಸಂಹಾರ ಮಾಡುವನು ಕೇವಲ ಗಣೇಶ ಎಂದು ಹೇಳುತ್ತಾರೆ. ಹಾಗೆ ಶಿವನು ಗಣೇಶ ದೇವರಿಗೆ ಈ ರಾಕ್ಷಸನ್ನು ಸಂಹಾರ ಮಾಡು ಎಂದು ಆದೇಶಿಸುತ್ತಾರೆ. ತಂದೆಯ ಹೇಳಿನ ಮಾತಿನ ಪ್ರಕಾರ ಗಣೇಶ ದೇವರು ರಾಕ್ಷಸನ ಜೊತೆ ಯುದ್ಧ ಮಾಡುತ್ತಾರೆ. ಆದರೆ ಆ ರಾಕ್ಷಸ ತನ್ನ ಕಣ್ಣಿನ ಬೆಂಕಿಯಿಂದ ಗಣೇಶನ ಶರೀರವನ್ನು ಸುಡಲು ಪ್ರಯತ್ನಿಸುತ್ತಾನೆ. ಗಣೇಶ ದೇವರಿಗೆ ಆ ರಾಕ್ಷಸ ಮೇಲೆ ಸಿಟ್ಟು ಬರುತ್ತದೆ. ಉಗ್ರ ರೂಪ ತಾಳಿ ಆ ರಾಕ್ಷಸನ್ನು ನುಂಗಿಬಿಡುತ್ತಾರೆ. ಆ ರಾಕ್ಷಸನಿಗೆ ನುಂಗಿದ ಸಲುವಾಗಿ ಗಣಪತಿಯ ದೇಹದಲ್ಲಿ ಅಂದರೆ ಅವರ ಶರೀರಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತದೆ, ಹೊಟ್ಟೆ ಉರಿಯಾಗುತ್ತದೆ. ಇದನ್ನು ದೇವತೆಗಳನ್ನು ನೋಡಿ ಚಿಂತಿಸುತ್ತಾರೆ. ಆದರೆ ಋಷಿ ಮುನಿಗಳು ಗಣಪತಿಯ ದೇವರಿಗೆ 21 ಗರಿಕೆಯ ಹುಲ್ಲುಗಳನ್ನು ತಂದು ಗಣಪತಿಯ ತಲೆಯ ಮೇಲೆ ಹೊರುತ್ತಾರೆ. ಸ್ವಲ್ಪ ಸಮಯದ ನಂತರ ಈ ಹೊಟ್ಟೆ ಉರಿ ಕಡಿಮೆಯಾಗುತ್ತದೆ. ದೇವತೆಗಳೆಲ್ಲರೂ ಸಂತುಷ್ಟವಾಗುತ್ತಾರೆ. ಗಣಪತಿ ದೇವರು ಕೂಡ ತನ್ನ ಈ ಹೊಟ್ಟೆ ಉರಿ ಕಡಿಮೆಯಾದುದರಿಂದ ಸಂತುಷ್ಟವಾಗಿ ಯಾರು ನನಗೆ 21 ಗರಿಕೆ ಉರಿ ಅರ್ಪಿಸುತ್ತಾರೆ ಅವರಿಗೆ ನಾನು ಆಶೀರ್ವದಿಸುತ್ತೇನೆ ಎಂದು ವಚನ ಕೊಡುತ್ತಾರೆ ದೇವರ ಮುಂದೆ. ಆ ದಿನದಿಂದಲೇ ಎಲ್ಲರೂ ಗಣೇಶನಿಗೆ 21 ಗರಿಕೆ ಸೂಡು ಪೂಜೆಯ ಸಮಯದಲ್ಲಿ ಗಣಪತಿಯ ತಲೆಯ ಮೇಲೆ ಏರಿಸುತ್ತಾರೆ. ಹಾಗೆ ಯಾವುದಾದರೂ ಗರಿಕೆ ಹಾಕಬಾರದು. ಗರಿಕೆಯಲ್ಲಿ 2 ಪ್ರಕಾರಗಳಿವೆ. ಒಂದು ದೊಡ್ಡ ಗರಿಕೆ ಇರುತ್ತದೆ, ಅದಕ್ಕೆ ಹೂ ಬಿಟ್ಟಿರುತ್ತದೆ, ಅದನ್ನು ಗಣೇಶನಿಗೆ ಹಾಕಬಾರದು. ಇನ್ನೊಂದು ಗರಿಕೆ ಇರುತ್ತದೆ, ಅದಕ್ಕೆ ಮೇಲೆ 3 ದಳ ಇರುತ್ತದೆ. ಆ ದಳ ಗಣೇಶನಿಗೆ ಹಾಕಬೇಕು. ಕೆಲವು ಕಡೆ 11, 21, 51 ಹಾಗೆ 101 ಗರಿಕೆ ಕೂಡ ಹಾಕುತ್ತಾರೆ. ಮತ್ತು ಒಂದು ಗರಿಕೆಯ ಮಾಲೆಯನ್ನು ಮಾಡಿ ಕೂಡ ಗಣೇಶನ ಕೊರಳಲ್ಲಿ ಹಾಕುತ್ತಾರೆ. ಈ ಗರಿಕೆಗೆ ಆಯುರ್ವೇದದಲ್ಲಿ ಮಹತ್ವದ ಸ್ಥಾನವಿದೆ. ಗರಿಕೆಯ ರಸ ದೇಹಕ್ಕೆ ತಂಪು ಕೊಡುತ್ತದೆ ಎಂದು ಹೇಳಲಾಗಿದೆ. ಹಾಗೆ ಇದರ ರಸ 1 ತಿಂಗಳ ಕುಡಿದರೆ ರಕ್ತ ಶುದ್ಧಿಯಾಗುತ್ತದೆ ಎಂದು ಹೇಳಲಾಗಿದೆ. ಇದು ಇವತ್ತಿನ ಪೌರಾಣಿಕ ಕಥೆ. ಗಣೇಶನಿಗೆ ಏಕೆ ಗರಿಕೆ ಹಾಕಬೇಕೆಂದು ನಿಮಗೆ ಗೊತ್ತಾಗಿರಬಹುದು. ಸರಿ, ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.